ವಾ ನಾಳೆ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬರುಮ್ಮ. ಏ ಚಲ್ವಿ, ದುಡ್ಡಿಲ್ದೆ ಸಮಯದಾಗೆ ಏನವ ಇದೆಲ್ಲ? ಆಪರೇಷನ್ ಬೇಡ, ಏನೂ ಬೇಡ. ಮೊದಲು ವೆಂಕಿ ಮನೆಗೆ ಬರಲಿ, ಆಮೇಕಿದೆಲ್ಲ. ಅವ್ವ ವೆಂಕಿ ಚಿತ್ರದುರ್ಗದಾಗೆ ಅದೇನೋ ಕೆಲಸ ಮಾಡ್ದವನಂತೆ, ಹಂಗಂತ ಪ್ರಕಾಶಣ್ಣ ಹೇಳಿದ್ರು. ನನಗೆ ಕೊಡು ಅಂತ ದುಡ್ಡು ಕೊಟ್ಟು ಕಳ್ಸವನೆ. ಅದಕ್ಕೆ ನಾಳೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಂಬರೋಣ. ಆಪ್ರೇಷನ್ಗೆ ಅವ್ರು ಯಾವ ಡೇಟ್ ಕೊಡ್ತಾರೋ ನೋಡ್ಕೊಂಡು ವೆಂಕಿ ಬಂದಮೇಲೆ ಆಪ್ರೇಷನ್ ಮಾಡ್ಸೋಣ, ಸರಿನೇ? ಚಲ್ವಿ, ನಾನು ಹೇಳಿರ್ಲಿಲ್ವೇ ವೆಂಕಿ ಎಲ್ಲಿಗೂ ಹೋಗಿರಕ್ಕಿಲ್ಲ, ಅವನಿಗೇನು ಆಗಿರಕ್ಕಿಲ್ಲ ಅಂತ. ಆದರೂ ಅವನು ಇಲ್ಲೇ ದುಡಿಯೋದು ಬಿಟ್ಟು ಅಲ್ಲೆಲ್ಲೋ ದುಡಿಯೋಕೆ ಯಾಕೆ ಹೋಗ್ಬೇಕಿತ್ತು? ನನ್ನ ಆಪರೇಷನ್ಗೆ ಅಂತ ಹೇಳಿ ನಮ್ಮನ್ನೆಲ್ಲ ಬಿಟ್ಟು ಅಷ್ಟು ದೂರ ಹೋಗಿ ದುಡಿಯೋ ಅವಶ್ಯಕತೆ ಇತ್ತ ಚಲ್ವಿ? ಅವ್ವ ಇದರಲ್ಲೇ ಗೊತ್ತಾಯ್ತದೆ ವೆಂಕಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಐತೆ ಅಂತ. ಅದೆಲ್ಲ ಗೊತ್ತು ಚಲ್ವಿ, ಆದರೂ ನಮ್ಗೊಂದು ಮಾತು ಹೇಳ್ದೆ ಹೋಗಿರೋದು ತಪ್ಪಲ್ವೇ? ಅವನಿಗೆ ನೀನು ಎಷ್ಟು ಬಾಧೆ ಪಡ್ತಾ ಇದ್ದೆ ಅನ್ನೋದು ನನಗೆ ಗೊತ್ತು ಕಣವ. ಬಾಧೆ ಪಟ್ಟಿದ್ದು ನಿಜ, ಆದರೆ ಈಗ ವೆಂಕಿ ಹುಷಾರಾಗವನೆ, ಅವನಿಗೇನು ತೊಂದರೆ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಮನಸ್ಸಿಗೆ ಸ್ವಲ್ಪ ಖುಷಿ ಆಯಿತು. ಅಷ್ಟೇ ಅಲ್ಲ, ಅವನು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅಂತೆ ವಾಪಸ್ ಬಂದ್ಬಿಡ್ತೀನಿ ಅಂತಲೂ ಹೇಳಿ ಕಳ್ಸವನೆ. ನೋಡಿದ್ಯಾ, ಅವನು ಇಲ್ಲ ಅಂತ ಹೇಳಿ ಕೋಳಿ ಥರ ಮುದ್ರಕೊಂಡು ಕೂತಿದ್ದೆ. ಈಗ ಅವನ ವಿಷಯ ಕೇಳಿ ಎಷ್ಟು ಕಳಕಳೆಯಿಂದ ಮಾತಾಡ್ತಾ ಇದೀಯಾ? ಓ ನಾನು ಮಾತ್ರನಾ? ಅಳಿಯ ಹುಷಾರಾಗವನೆ, ಬೇಗ ಬರ್ತಾನೆ ಅಂತ ಕೇಳಿದ ಕೂಡಲೇ ನಿನ್ನ ಮುಗ್ದಲ್ಲಿ ನೋಡು ಲವ್ಲವ್ಕೆ ಹೆಂಗೆ ಕಾಣಿಸ್ತೈತೆ ಅಂತ. ಖುಷಿ ಇರಕ್ಲ್ವಣವ, ನಮಗೋಸ್ಕರ ನಮ್ಮನ್ನ ಕಾಪಾಡಕ್ ಬಂದಿರೋ ನಮ್ಮ ಮನೆ ದೇವ್ರು ಕಣವ ವೆಂಕಿ. ಅವನು ಚೆನ್ನಾಗಿದ್ರೆ ತಾನೆ ನಾವು ಚೆನ್ನಾಗಿರೋದು. ಓ ಹಂಗಾರೆ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಒಪ್ಕೊಂಡೆ ಅಂತ ಆಯಿತು. ನನ್ನ ಮಗನಂತ ಹಳಿಯ ಹೇಳಿದ್ಮೇಕೆ ಇಲ್ಲ ಅನ್ನಕ್ಕಾಯ್ತದ? ಆದರೂ ವೆಂಕಿ ಬಂದ್ಮೇಕೆನೆ ಆಪ್ರೇಷನ್ನು ಎಲ್ಲನೂ. ಅವ್ವ ಅವ್ನು ಬರ್ದೆ ಅದೆಲ್ಲೋಯ್ತಾನೆ. ಅವನೆಲ್ಲೇ ಇದ್ರೂ ಯಾವಾಗಲೂ ಅವನಿಗೆ ನಮ್ಮದೇ ಯೋಚನೆ ಆಗಿರ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾಳೆ ಹೋಗಿ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಕೊಂಬರಮ್ಮ, ಆಯಿತಾ? ಸರಿ ಕಣವ, ಹಂಗೆ ಆಗಲಿ. ಇವತ್ತಾದರೂ ಒಟ್ಟು ತುಂಬ ಊಟ ಮಾಡು. ಸರಿ. ನಿಂತೀನಿ. ಬೇಬಿ ಏನು ಮಾಡ್ತಿದ್ಯಾ? ಇದೆಲ್ಲ ಯಾಕೆ ಕಟ್ಟಿಡ್ತಾ ಇದೆಯಾ? ಏನು ಹರಿ ಈ ಥರ ಕೇಳ್ತಿದ್ಯಾ? ಈ ಮನೇಲಿ ಬೇಕಾಗಿರೋ ವಸ್ತುಗಿಂತ ಬೇಡದಿರೋದು ಜಾಸ್ತಿ ಇದೆ. ನಾವು ಹೊಸ ಮನೆಗೆ ಹೋಗ್ತಾ ಇದೀವಿ, ಇಂಟೀರಿಯರ್ಸ್ ಹೇಗಿರ್ಬೇಕು ಹೇಳು? ಅದಕ್ಕೆ ಬೇಡದಿರೋದೆಲ್ಲ ಇಲ್ಲೇ ಬಿಟ್ಟು ಹೋಗೋಣ ಅಂತ ಸಪ್ರೇಟ್ ಮಾಡಿ ಗಂಟು ಕಟ್ಟಿಡ್ತಾ ಇದ್ದೀವಿ. ಇವತ್ತಾನೇ ಮನೆ ನೋಡ್ಕೊಂಡ್ ಬಂದಿದ್ದೀವಿ, ಯಾಕೆ ಅಷ್ಟೊಂದು ಹತ್ರ? ಅಂಥ ಅರ್ಜೆನ್ಸಿ ಏನಿದೆ ಇದರಲ್ಲಿ? ಆತ್ರ ಏನ್ ಬಂತು ಹರಿ? ಮನೆ ನೋಡ್ಕೊಂಡು ಬಂದಿದ್ದೀವಿ, ಇನ್ನು ರಿಜಿಸ್ಟ್ರೇಷನ್ ಮಾತ್ರ ಬಾಕಿ ಇದೆ ಅಷ್ಟೇ. ಅದಕ್ಕೆ ಈಗ ಡಿಲೇ ಮಾಡೋದೇ ಬೇಡ ಅಂತ ಚಕ್ಕ ಅಂತ ಎಲ್ಲ ಪ್ಯಾಕ್ ಮಾಡ್ತಾ ಇದೀನಪ್ಪ. ಅದಷ್ಟು ಈಸಿ ಅಲ್ಲ ಬೇಬಿ. ಯಾಕೆ ಏನೇನೋ ಮಾತಾಡ್ತಿದ್ಯಾ ಹರಿ? ಅದು ನಾವು ಸಪ್ರೇಟಾಗಿ ಹೋಗಬೇಕು ಅಂದರೆ ನಾವಿಬ್ಬರೇ ಹೋಗೋ ಹಾಗಿಲ್ಲ, ಅಪ್ಪ ಅಮ್ಮನ ಕರ್ಕೊಂಡು ಹೋಗಬೇಕು. ಹರಿ ಸುಮ್ಮನೆ ಏನೇನೋ ಮಾತಾಡಬೇಡ, ತಲೆ ಕೆಟ್ಟಿದೆ ನಿನಗೆ. ಇಲ್ಲ ಬೇಬಿ, ಅಣ್ಣ ಈಗ ತಾನೇ ನನ್ನ ಹತ್ರ ಮಾತಾಡ್ದ. ಅವನೇ ಹೇಳಿದ್ದು ನಾವು ಬೇರೆ ಹೋಗಬೇಕು ಅಂದರೆ ಅಪ್ಪ ಅಮ್ಮಂಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಥವಾ ಜೊತೆಲಿ ಕರ್ಕೊಂಡು ಹೋಗಬೇಕು ಅಂತ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಹರಿ ಪ್ಲೀಸ್ ಸ್ಟಾಪ್ ಇಟ್. ಕೋಪ ಬರೆಸ್ಬೇಡ, ದಯವಿಟ್ಟು ಇರಿಟೇಟ್ ಮಾಡಬೇಡ. ಈಗ ತಾನೇ ಮನೆ ನೋಡ್ಕೊಂಡು ಬಂದಿದ್ದೀವಿ, ನಮ್ಮದೇ ಸ್ವಂತ ಮನೇಲಿ ಆರಾಮಾಗಿರ್ತೀವಿ ಅಂತ ನಾನು ಇಮ್ಯಾಜಿನ್ ಎಲ್ಲ ಮಾಡ್ಕೊಂಡಿದ್ದೀನಿ. ನೋಡು, ಈ ಮೂಡ್ನೆಲ್ಲ ಹಾಳು ಮಾಡಬೇಡ ಹೇಳ್ತಾ ಇದ್ದೀನಿ. ಈಗೇನೋ ಹೊಸದಾಗಿ ಅಪ್ಪ ಅಮ್ಮ ಅಂತ ಶುರು ಮಾಡ್ಕೊಂಡಿದ್ದಿಲ್ಲ. ನಮ್ಗೆ ಈ ಮನೇಲಿ ಪ್ರೈವಸಿ ಇಲ್ಲ ಅಂತ ತಾನೇ ನಾವು ಬೇರೆ ಮನೆಗೆ ಹೋಗ್ತಿರೋದು. ಅವ್ರನ್ನ ಕರ್ಕೊಂಡು ಹೋದ್ರೆ ಹೇಗಾಗತ್ತೆ ಹೇಳು? ಬೇಡ ಹರಿ, ಸುಮ್ಮನೆ ಈ ವಿಷಯವಾಗಿ ಜಗಳ ಬೇಡ ಹೇಳ್ತಾ ಇದ್ದೀನಿ. ಇದೆಲ್ಲ ಆಗಲ್ಲ ಬೇಬಿ. ಅಪ್ಪ ಅಮ್ಮನ ಜವಾಬ್ದಾರಿ ಮಕ್ಕಳದಾಗಿರುತ್ತಲ್ವಾ? ಅವ್ರನ್ನ ಕರ್ಕೊಂಡು ಹೋಗದೇ ಇದ್ರೆ ಹೇಗೆ ಹೇಳು? ಅವ್ರು ಎಲ್ಲಿಗೆ ಹೋಗ್ಬೇಕು ಪಾಪ? ವಯಸ್ಸಾಗಿದೆ ಅವ್ರಿಗೆ, ನಾವೇ ತಾನೇ ನೋಡ್ಕೋಬೇಕಾಗಿರೋದು. ಹರಿ, ಈ ಮನೇಲಿ ನಾವು ಕಷ್ಟಪಟ್ಟೆ ಜೀವನ ಮಾಡ್ತಿರೋದು, ನಮ್ಗೆ ಯಾರೇನು ತಂದು ಹಾಕ್ತಿಲ್ಲ, ಕೈಗೆ ಬಂದು ಕೊಡ್ತಾ ಇಲ್ಲ. ಅರ್ಥ ಆಯ್ತಾ? ಅಲ್ಲ ಬೇಬಿ. ಹರಿ ಪ್ಲೀಸ್ ಸ್ಟಾಪ್ ಇಟ್. ಹೇಳ್ತಾ ಇದ್ದೀನಿ, ಈ ವಿಷಯವಾಗಿ ಪದೇ ಪದೇ ಡಿಸ್ಕಷನ್ ಬೇಡ ಅಂತ. ನೋಡು, ನಮಗೋಸ್ಕರ ನಮ್ಮ ಜೀವನ ಚೆನ್ನಾಗಿರ್ಲಿ ಅಂತ ನಮ್ಮ ಅಪ್ಪ ಅಮ್ಮ ಒಳ್ಳೆ ಮನೆ ಮಾಡ್ಕೊಡ್ತಾ ಇದಾರೆ. ನಿಮ್ಮ ಅಪ್ಪ ಅಮ್ಮ ಗಟ್ಟಿ ಮುಟ್ಟಾಗೆ ಇದ್ದಾರೆ. ನಿಮ್ಮ ಅಪ್ಪಂಗೆ ಕೆಲ್ಸಾನೂ ಇದೆ, ಆಟೋ ಓಡಿಸ್ತಾರೆ, ಅವ್ರ ಜೀವನ ನೋಡ್ಕೊಳ್ತಾರೆ. ಸುಮ್ಮನೆ ಅಪ್ಪ ಅಮ್ಮ ಅಂತ ಕತೆ ಶುರು ಮಾಡ್ಕೊಳ್ಬೇಡ ಹೇಳ್ತಾ ಇದ್ದೀನಿ. ಅಷ್ಟಿದ್ರೆ
ಅವಾಗ ಬಂದವ್ರಿಗೆ ಏನು ಸಹಾಯ ಬೇಕೋ ಮಾಡಿ ಹೋಗೋಣ. ಒಂದು ಅರ್ಥ ಮಾಡ್ಕೋ ಹರಿ, ನಾವು ದೂರ ಇದ್ದಷ್ಟು ಸಂಬಂಧ ಎಲ್ಲ ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಅದು ಹಾಗಲ್ಲ ಹರಿ, ಹಾಗೂ ಅಲ್ಲ ಹೀಗೂ ಅಲ್ಲ, ಹೇಳ್ತಾ ಇದ್ದೀನಿ. ಇನ್ಯಾವತ್ತೂ ಈ ವಿಚಾರವಾಗಿ ಡಿಸ್ಕಷನ್ ಬೇಡ. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹರಿ ಸಾಕು. ವೀಣಾ, ಏನು ಗೊತ್ತೇನೆ, ಏನ್ರಿ? ಈ ಹರೀಶ ಸಿಕ್ಕಿದ್ದ ಕಡೆ ಅದೇ ಹೀಗೆ ಮಾತಾಡ್ತಾ ಅವನು ಹೊಸ ಮನೆ ಮಾಡ್ತಿದ್ದಾನಲ್ಲ, ಅಲ್ಲಿಗೆ ಹೋದ್ಮೇಲೆ ಅಪ್ಪ ಅಮ್ಮ ಇಬ್ಬರಲ್ಲಿ ಒಬ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತಂದ, ಒಬ್ರನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತನೂ ಅಂದ. ಏನ್ರಿ ಹೇಳ್ತಿದ್ದೀರಾ? ಹರೀಶ ಹಿಂಗೆಲ್ಲ ಹೇಳಿರಲ್ಲ. ಇಂಥ ಐಡಿಯಾಗಳೆಲ್ಲ ನಿಮ್ಮದೇ, ನೀವೇ ಹೇಳಿರ್ತೀರ. ಏನ ನೀನು? ನಾನೇನಕ್ಕೆ ಹೇಳಲಿ? ಅವನೇ ಹೇಳಿದ್ದು. ಬ್ರೋ, ಜವಾಬ್ದಾರಿನ ಇಬ್ಬರು ವಹಿಸ್ಕೋಬೇಕು. ನಾವಿಬ್ಬರು ಮಕ್ಕಳಲ್ವಾ, ನೀನು ಒಬ್ಬನೇ ತೊಗೊಂಡ್ರೆ ಹೇಗಾಗುತ್ತೆ? ನಾನು ಜವಾಬ್ದಾರಿ ತಗೋತೀನಿ ಅಂತ ಹೇಳ್ದ. ಅದಕ್ಕೆ ಸಿಂಚನ ಹತ್ರ ಮಾತಾಡಿ ಯಾರನ್ನ ಕರ್ಕೊಂಡು ಹೋಗಬೇಕು ಅಂತ ನಾನೇ ಡಿಸೈಡ್ ಮಾಡಿ ಹೇಳ್ತೀನಿ ಅಂತಂದ. ಹೌದು, ಅವನಿಗೇನೋ ಬುದ್ಧಿ ಇಲ್ಲ, ಅವ್ನು ಹೇಳ್ಬಿಟ್ಟ. ಅವ್ನು ಅನ್ನಂಗೆಲ್ಲ ನೀವು ಕುಣಿತೀರ. ಅದು ಹೆಂಗ್ರಿ? ನೀವಿಬ್ಬರು ಸೇರ್ಕೊಂಡು ಈ ರೀತಿ ಆಲೋಚನೆಗಳನ್ನೆಲ್ಲ ಮಾಡ್ತೀರಾ? ಅತ್ತೆ ಮಾವ ಯಾಕ್ರಿ ಬೇರೆ ಬೇರೆ ಆಗಬೇಕು? ಏನೂ ಅವಶ್ಯಕತೆ ಇಲ್ಲ, ಅವರಿಬ್ಬರು ಇಲ್ಲೇ ಇರ್ತಾರೆ. ಅದರಲ್ಲಿ ಏನೇ ತಪ್ಪಿದೆ? ನನ್ನ ಥರನೇ ಅವನನ್ನು ಸಾಕಿ ಬೆಳೆಸಿದಾರಲ್ವಾ. ಹಾಂ ಮೇಡಮ್ರೆ, ಈ ತೋಟದಾಗೆ ಈ ಬೆಂಕಿ ಮುಂದೆ ಈ ಬಿಸಿ ಬಿಸಿ ಜೋಳ ತಿಂತಾಯಿದ್ರೆ ಆಹಾ, ಸ್ವರ್ಗಕ್ಕೆ 3 ಗೇಣ್ ಮೇಡಮ್ರೆ. ಹೌದು ಸಿದ್ದು ಅವರೇ. ಅಯ್ಯೋ, ಏನು ಮೇಡಮ್ರೆ, ಒಳ್ಳೆ ಇಲಿ ಮರಿ ಕಸ್ದಂಗೆ ಇಷ್ಟಿಟ್ಟೇ ಕಸ್ತಿದ್ದೀರಾ? ಹಂಗೆ ತೊಡ್ದಾಗ ಕಚ್ಚಬೇಕು, ಸಿಮ್ಮು ಥರ. ಅಯ್ಯೋ ಮೇಡಮ್ರೆ, ನಿಮ್ಮ ಜೊತೆ ಇದ್ದು ಟೈಮ್ ಹೋಗಿರೋದು ಗೊತ್ತಾಗಿಲ್ಲ. ಮನೇಲಿ ಬೇರೆ ಹೇಳ್ದೆ ಬಂದ್ಬಿಟ್ಟಿದ್ದೀನಿ. ಬನ್ನಿ ಮೇಡಮ್ರೆ, ಹೊಂಟು ಮೇಡಮ್ಮ. ಅದೇ ಸಿದ್ದು ಅವರೇ, ಜಾಗ ಎಷ್ಟು ಚೆನ್ನಾಗಿದೆ. ಇವತ್ತು ಒಂದಿನ ಇಲ್ಲೇ ಉಳ್ಕೊಳ್ಳೋಣವಾ? ನನಗೂ ಇಲ್ಲಿರೋದಕ್ಕೇನೆ ಇಷ್ಟ. ಆದರೆ ನೀವು ಇಲ್ಲಿ ಅಡ್ಜಸ್ಟ್ ಆಯ್ತಿರೋ ಇಲ್ವೋ ಗೊತ್ತಿಲ್ಲ. ಸಿದ್ದು ಅವರೇ, ನನಗೇನು ತೊಂದರೆ ಇಲ್ಲ. ನೀವಿದ್ದೀರಾ ಅಂದರೆ ನನಗೆಲ್ಲಾದರೂ ಓಕೆ. ಪಕ್ಕನ ಮೇಡಮ್ರೆ, ಹಂಗಾದ್ರೆ ನಾವು ಇವತ್ತು ಇಲ್ಲೇ ಉಳ್ಕೊಳ್ಳೋದೆ? ಇಲ್ಲೇ ಉಳ್ಕೊಳ್ಳೋಣ. ಅಯ್ಯೋ, ಉಳ್ಕೊಳ್ಳೋದೇನೋ ಸರಿ, ರಾತ್ರಿ ಊಟಕ್ಕೆ ಏನು ಮಾಡೋದ? ಹಾಸ್ಕೊಂಡೆ ಮಲ್ಕೋಬೇಕಂಗಾರೆ? ಸಿದ್ದು ಅವರೇ, ಊಟದ ಬಗ್ಗೆ ನೀವು ಏನೂ ಯೋಚನೆ ಮಾಡಬೇಡಿ, ಅದಕ್ಕೆಲ್ಲ ವ್ಯವಸ್ಥೆಗಳು ಆಗಿದೆ. ಬನ್ನಿ ನಮ್ಮ ಜೊತೆ. ಎಲ್ಲಿಗೆ ಮೇಡಮ್ರೆ? ಇಲ್ಲಿಗೆ ಅಂದರೆ ನನಗೆ ಸಹಾಯ ಮಾಡೋಕ್ಕೆ. ಅಲ್ಲ, ಎಲ್ಲಿಗೆ ಅಂತ ಹೇಳಿ ಮೇಡಮ್ರೆ. ತಗೊಳ್ರಿ. ಏನಮ್ಮಿ, ಈಗ ನಿನಗೆ ಸಂತೋಷವೇ? ಮೊದಲಾಗಿದ್ದರೆ ನನ್ನ ಮಕ್ಕಳು ಏನೂ ಮಾಡಲಿಲ್ಲ, ನನ್ನ ಮಕ್ಕಳನ್ನ ಪಿರುತಿ ಮಾಡೋಕ್ಕಿಲ್ಲ, ನನ್ನ ಮಕ್ಕಳಿಗೇನು ಕಾಳಜಿ ಮಾಡೋಕ್ಕಿಲ್ಲ ಅಂತ ಒಂದೇ ಸುಮ್ಮನೆ ಗೋಳಾಡ್ತಿದ್ದೆ. ಈಗ ಸಂತೋಷವಾಗಿದ್ದಿ ತಾನೆ? ಈಗ ತಾನೇ ಎಲ್ಲಿ ಮಾಡಿದ್ರಿ? ನಾನು ಕೇಳಿದ ಮೇಲೆ ಮಾಡಿದ್ರಿ. ನಾನು ಕೇಳ್ಕೊಳ್ದೆ ಬೇಡ್ಕೊಳ್ದೆ ಏನು ಮಾಡ್ತೀರಾ ನೀವು ಹೇಳಿ? ಅಲ್ಲ ಕಣಮ್ಮಿ,
ಇದರಲ್ಲೂ ಕಡ್ಡಿ ಅಲ್ಲಾಡಿಸ್ತಾ ಇದೆಯಾ ನೋಡು ಮತ್ತೆ ನೀನು. ನಿನ್ಗೆ ಏನು ಹೇಳ್ಬೇಕು ಹೇಳಿ ನಾನು. ಅದಾಗಲ್ಲ ರೀ. ನನ್ನ ಮಗಳು ಅಳಿಯ ಬೇರೆ ಮನೇಲಾದರೂ ಸಂತೋಷವಾಗಿರ್ಬೇಕು ಅಂತ ನಂಗೆ ಆಸೆ. ಅದಕ್ಕೆ ಕೇಳಿದೆ ಅಷ್ಟೇ. ಅಲ್ಲ ಕಣಮೆ, ನಾನೇನೇ ಮಾಡಿದ್ರು ಅದರಲ್ಲಿ ಕೊಂಕು ಕುಡ್ಕೋದನ್ನ ಬಿಡೋಕ್ಕಿಲ್ಲ ಅಂತೀಯ ಅಲ್ಲ ನೀನು. ಮೊದಲಾಗಿದ್ದರೆ ಬಾಯಿಗೆ ಬೆಳ್ಳಿಕ್ಕಿದ್ರು ಕಚ್ಚಕ್ಕೆ ಬರಲ್ವೇನೋ ಅನ್ನಂಗಿದ್ದೆ. ಈಗೇನಪ್ಪ ಅಂದರೆ ಮಕ್ಕಳೆಲ್ಲ ಎದೆ ಗಂಟ ಬೆಳೆದು ನಿಂತವ್ರೆ. ಈಗ ಬೆಳ್ಳಿನ ಜೊತೆಗೆ ಅಸ್ತಾನ ನುಂಗಂಗೆ ಆಗ್ಬಿಟ್ಟಿದ್ಯಲ್ಲ ನೀನು. ನಾನೇನು ತಪ್ಪು ಮಾತಾಡಿದೆ? ಮಕ್ಕಳು ವಿಷಯ ಬಂದಾಗ ಒಂದು 4 ಮಾತಾಡಿದೆ ಅಷ್ಟೇ. ಅದು ಬಿಟ್ಟು ಯಾವತ್ತಾರು ನಿಮ್ಮ ಮುಂದೆ ಧ್ವನಿ ಎತ್ತಿದ್ದೀನ ಹೇಳಿ? ಸರಿ ಬಿಡಪ್ಪ, ನಿನ್ನ ಹಸುವೆ ಮುಂದಕ್ಕೆ ಹೋಗಲಿ, ನನ್ನ ಓರಿನೇ ಹಿಂದಕ್ಕೆ ಬರಲಿ. ಅದಿರಲಿ, ಈಗ ಏನು ಮಾಡಬೇಕು ಅನ್ನೋದನ್ನು ಹೇಳು. ಅದು ನಮ್ದು ಇನ್ನೊಂದು ಮನೆ ಇದೆಯಲ್ಲ, ಅದನ್ನು ನೀಲೋ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡ್ರಿ. ಅಳಿಯ ಮಗಳು ಖುಷಿಯಾಗಿರಲಿ. ಸರಿ ಬಿಡಮ್ಮಿ, ಹಂಗೆ ಮಾಡಮ್ಮ. ನೋಡಿ ತಗೊಳ್ಳಿ. ಯಪ್ಪ 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 ಯಪ್ಪ, ಏನು ಹೆಂಗಸ್ರಪ್ಪ ಇವರು. ನನ್ನ ಕ್ಷಮಿಸ್ಬಿಡಿ. ಎಲ್ಲೋ ಸಾಯಕ್ಕೆ ಹೊರಟಿದ್ದೊಳ್ಳ ಇಲ್ಲಿಗೆ ಕರ್ಕೊಂಡು ಬಂದು ಪ್ರೀತಿ ತೋರಿಸಿದ್ದೀರ. ಇರೋದಕ್ಕೆ ಜಾಗ ಕೊಟ್ಟು ಅನ್ನ ಹಾಕಿದ್ದೀರ. ನನಗೊಂದು ಹೊಸ ಬದುಕು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀರ. ಆದರೆ ನಾನು ಇಲ್ಲಿರೋದಕ್ಕೆ ಯೋಗ್ಯಳಲ್ಲ. ನಾನಿಲ್ಲಿದ್ದಷ್ಟು ನನಗೇನೆ ಅಪಾಯ. ಯಾರ ದೃಷ್ಟಿ ನನಗೆ ಬೀಳಬಾರ್ದು ಅಂದ್ಕೊಂಡಿದ್ನೋ ಅವರಿಗೆ ಕಾಣಿಸ್ಕೊಳ್ಳೋ ಸಮಯ ಬಂದರೂ ಬರಬಹುದು. ಅದಕ್ಕೆ ನಾನು ಇಲ್ಲಿಂದ ಹೋಗ್ತಿದ್ದೀನಿ. ಮತ್ತೆ ಅವಕಾಶ ಸಿಕ್ಕಿದ್ರೆ ನಿಮ್ಮ ಋಣನ ತೀರಿಸ್ತೀನಿ. ತಾನು ಹೇಳಿದ ಸರಿನೇ. ನಾವು ಅಪ್ಪನ ಕಾಪಾಡಿದವ್ರನ್ನ ನಾನು ಮಾತಾಡಿಸ್ಲಿಲ್ಲ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಲಿಲ್ಲ ಅಂದರೆ ತಪ್ಪಾಗತ್ತೆ. ನಾನು ಇವಾಗಲೇ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಥ್ಯಾಂಕ್ಸ್ ಹೇಳಿ ಪರಿಚಯ ಮಾಡ್ಕೊಂಡು ಬರ್ತೀನಿ. ಬೇಡ ಅನ್ಸುತ್ತೆ. ಇಷ್ಟೊತ್ತಲ್ಲಿ ಅವ್ರು ಮಲಗಿರ್ತಾರೆ. ಸುಮ್ಮನೆ ನಾನೇ ಅವ್ರನ್ನ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಆದರೂ ನಾನು ಅವ್ರನ್ನ ಮಾತಾಡಿಸ್ಬೇಕು ಅಂತ ಅನಿಸ್ತಾನೆ ಇಲ್ವಲ್ಲ. ಇನ್ನು ಹೆಂಗೆ ಥ್ಯಾಂಕ್ಸ್ ಹೇಳಲಿ? ಈ ಲೆಟ್ರನ್ನ ತನಗೆ ಕೊಟ್ಟು ಅವ್ರಿಗೆ ತಲುಪಿಸೋದಕ್ಕೆ ಹೇಳ್ತೀನಿ. ಈ ಲೆಟ್ರ್ ಬೇಡ ಅಂತ ಅನ್ಸುತ್ತೆ. ಒಂದೇ ಮನೇಲಿ ಇದ್ಕೊಂಡು ಈ ರೀತಿ ಲೆಟ್ರ್ ಕೊಟ್ಟರೆ ತಪ್ಪಾಗತ್ತೆ. ನೋಡಿದ್ಯಾ ಜಾನು,
ನಿನಗೆ ಈ ರೀತಿ ಆಯಿತು ಅಂತ ಗೊತ್ತಾದ್ಮೇಲೆ ನಾನು ಯಾರನ್ನು ನೋಡಬೇಕು, ಯಾರನ್ನು ಮಾತಾಡಿಸ್ಬೇಕು ಅಂತ ಅನಿಸ್ತಾನೆ ಇಲ್ಲ. ನೀನು ಇಲ್ಲದೆ ಇರ್ಬೋದು, ಆದರೆ ನಿನ್ನನ್ನು ಯಾವತ್ತೂ ನಾನು ಮರೆಯೋದಕ್ಕಾಗಲ್ಲ. ನೀನು ನನ್ನ ಕಣ್ಣೊಳಗೆ ತುಂಬಿಕೊಂಡಿದ್ಯಾ ಜಾನು. ನಿನ್ನನ್ನು ಬಿಟ್ಟು ಬೇರೆ ಏನು ಬೇಡ ಅಂತ ಅನಿಸ್ತಿದೆ. ಈ ಜಗತ್ತೇ ಬೇಡ ಅಂತ ಅನಿಸ್ತಿದೆ. ಇದ್ಯಾಕಮ್ಮ ನೀನು ಹಿಂಗೆ ಕೂತ್ಕೊಬಿಟ್ಟಿದೀಯಾ? ನಿದ್ದೆ ಬರ್ನಿಲ್ವೇ? ನಿದ್ದೆ ಗೆಡ್ಬಿಡ ಕಣಮ್ಮಿ, ನಿನ್ನ ಅಂದ ಹಾಳಾಗೋಯ್ತದೆ. ಮುಚ್ಚಿ ಬಾಯ್ನ. ಬೇಡದೆ ಅದನ್ನೇ ಒದರ್ತಾ ಇರ್ತಾರೆ. ಬೇಕಾಗಿರೋ ಕೆಲಸ ಒಂದೂ ಮಾಡಲ್ಲ ನೀವು. ಅಲ್ಲ ರೀ, ನನಗೊಂದು ಡೌಟ್ ಇದೆ. ನೀವು ನಿಜವಾಗ್ಲೂ ಇವ್ರ ಮಗನೇನಾ? ಇದು ಇದ್ಯಾಕಮ್ಮ ಹಿಂಗೆ ಕೇಳ್ತಾ ಇದೀಯೇ? ಇನ್ನೇನಂತ ಕೇಳ್ಬೇಕು ನಾನು? ಮೊದಲೆಲ್ಲ ನೋಡಿದ್ರೆ ಯಾವ ಆಸ್ತಿ ತಗೊಂಡ್ರು ಅದನ್ನೆಲ್ಲ ಸಿದ್ದು ಹೆಸರಿಗೆ ಬರೆದಿಡ್ತಾ ಇದ್ರು, ಇಲ್ಲ ಮಾವ ಅದನ್ನ ಅವ್ರ ಹೆಸರಿಗೆ ಬರ್ಸ್ಕೊಂಡ್ಬಿಡ್ತಾ ಇದ್ರು. ಈಗ ನೋಡಿದ್ರೆ ಮಗಳ ಹೆಸರಿಗೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲ ರೀ, ನಿಮ್ಗೆ ಅಂತ ಇದುವರೆಗೂ ಏನಾದರೂ ಮಾಡಿದಾರ ಇವರು? ಯಾಕ್ರಿ, ಯಾಕೆ ನಿಮ್ಗೇನು ಕೊಡಲ್ಲ ಇವರು? ನನಗೆ ಗೊತ್ತಾಗ್ಬೇಕು ಇವತ್ತು, ಹೇಳಿ. ನೀಲು, ಅಲ್ಲ ರೀ, ಆ ಮನೇನ ನಮಗೆ ಅಂತ ತಾನೇ ಮೊದಲು ಕೊಟ್ಟಿದ್ದು. ಆಮೇಲೆ ನೋಡಿದ್ರೆ ಆ ಮನೇನ ನೋಡ್ಕೊಂಡ್ ಬರೋದಕ್ಕೆ ಅವಳನ್ನ ಕಳ್ಸಿದ್ರು. ಈಗ ನೋಡಿದ್ರೆ ಅದನ್ನ ಅವಳ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ. ಗೊತ್ತು ರೀ, ನನಗೆಲ್ಲ ಗೊತ್ತು. ನಿಮ್ಮಪ್ಪ ನಿಮ್ಮ ಹೆಸರಿಗೆ ಏನೂ ಮಾಡಲ್ಲ, ನಿಮ್ಗೊಂದು ಬಿಡುಗಾಸನ್ನು ಕೊಡಲ್ಲ. ಯಾವಾಗ ನಿಮ್ಗೆ ಇದು ಅರ್ಥ ಆಗುತ್ತೋ ಏನೋ. ನನಗಂತೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ನೀಲು, ಯಾಕಮ್ಮಿ ಯಾವಾಗಲೂ ಹಿಂಗೆ ವಟ 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 ಅಂತ ಇರ್ತೀಯ? ನನ್ನ ಮಾತನ್ನು ಓಸಿ ತಕೊಳಮ್ಮಿ. ಹಿಂದೆ ಮುಂದೆ ವಿಷಯ ಗೊತ್ತಲ್ದೆ ಏನೇನೋ ಮಾತಾಡ್ಬೇಡ. ಅಲ್ಲ ಕಣಮ್ಮಿ, ಯಾಕೆ ನಿಂಗೆ ಇಷ್ಟೊಂದು ಹೊಟ್ಟೆ ಕಿಚ್ಚು ಅಂತೀನಿ? ಅವನು ನನ್ನ ತಮ್ಮ, ಅವಳು ನನ್ನ ತಂಗಿ ಅಲ್ವೇ? ಅವ್ರು ನನ್ನ ಹೊಂದ್ಗುಟ್ಟಿಲ್ವೇ? ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಕಣಮ್ಮಿ. ಕೊಡಿಸ್ಲಿ ಬಿಡು, ಏನಾದದು? ಹಿಂಗೆ ಅವರು ಕೊಡಿಸ್ಲಿ ಇವರು ಕೊಡಿಸ್ಲಿ ಅಂತ ನೀವು ಅನ್ಕೊಂಡೇ ಇರಿ. ಕೊನೆಗೆ ನಿಮಗ್ ಕೊಡ್ತಾರೆ ಚಿಪ್ಪನ್ನ. ಇಲ್ಲೂ ಅಪ್ಪ ಅಮ್ಮನ ಸಂಪಾದನೆ ನಂಬ್ಕೊಂಡು ಬದುಕಕ್ಕಾಯ್ತದೆ ನಮ್ಮಿ. ನಾವು ಏನಾರ ಮಾಡಬೇಕು, ನಾವೇ ದುಡ್ದು ನಮ್ಮ ಬದುಕನ್ನು ಕಟ್ಕೋಬೇಕು. ಅಪ್ಪ ಅಮ್ಮನ ಆಸ್ತಿ ಎಲ್ಲ ಬರೋ ಟೈಮಿಗೆ ಬಂದೇ ಬರ್ತದೆ. ಅದು ಬಂದಾಗ ನೀನೇ ತಕ್ಕಳಿವಂತೆ. ಅದು ಬಿಟ್ಬಿಟ್ಟು ಇವಾಗಲೇ ಬೇಕು, ನಾಳಿಕೆ ಬೇಕು ಅಂತ ಹಿಂಗೆ ವಟ 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 ಅಂತ ಬಾಯಿ ಬಿಡ್ಕೋಬೇಡ. ಸುಮ್ ಬಿದ್ಕೋ. ಛೇ, ಅದೇನು ಹಣೆ ಬರೋನೋ ಏನೋ. ಈ ಮನೆ ನನ್ನ ಕಂಟ್ರೋಲಿಗೆ ತಗೋಬೇಕು ಅಂತ ಅದು ಎಷ್ಟೇ ಪ್ರಯತ್ನ ಪಟ್ಟರು ಒಂದು ಪ್ಲಾನ್ ವರ್ಕೌಟ್ ಆಗ್ತಿಲ್ಲ. ಛೇ, ಮೇಡಮ್ರೆ, ಇದೆಲ್ಲ ನನ್ನ ಕನಸು ನನಸು ಒಂದು ಗೊತ್ತಾಯ್ದೆ ಅಲ್ಲ. ನನ್ನ ಜೀವನದಾಗೆ ಹೆಂಗಿರ್ಬೇಕು ಅಂತ ಆಸೆ ಪಟ್ಟಿದ್ನೋ ದಾನಕ್ಕಂಗೆ ಆಯ್ತಾ ಇದೆ. ಇಲ್ಲ ದೇವ್ರದೇ. ಮೇಡಮ್ರೆ, ಅಲ್ಲ ನಾನೇನು ಇಲ್ಲೇ ಇದ್ಬಿಡಮ್ಮ ಅನ್ಕೊಂಡ್ಮ, ಆದ್ರೆ ಈಗ ಮನೆ ಕೊಡೋದಿಲ್ಲ. ಅದನ್ನ ನನ್ನನ್ನು ಕೇಳಿದ್ರೆ ಹೇಗೆ? ನಿಮ್ಮ ಜಾಗ ನೀವು ಹೇಳಬೇಕು. ಮೇಡಮ್ರೆ, ಅಲ್ಲಿ ಒಂದು ತೋಟದ ಮನೆ ಇದೆ, ಅಲ್ಲೂ ಮನಿಕೋಬೋದು. ಅದು ಬಿಟ್ರೆ ಆ ಕಡೆ ಒಂದು ದೊಡ್ಡ ಆಲದ ಮರ ಇದೆ. ಈಗ ಮಧ್ಯಾಹ್ನ ರೈತರು ಕೆಲಸ ಮಾಡಿದ್ಮೇಲೆ ಊಟ ತಿಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಮನಿಕೋತಾರೆ, ಅಲ್ಲೂ ಮನಿಕೋಬೋದು. ನೀವು ಹೆಂಗಂದ್ರೆ ಹಂಗೆ ಮೇಡಮ್ರೆ, ಯೋಚನೆ ಮಾಡಿ. ಅಲ್ಲ, ಎಲ್ಲೂ ಮನಿಕೋದು ಬೇಡ, ಇಲ್ಲೇ ಆರಾಮಾಗಿ ಜಾಗರಣೆ ಮಾಡಂದ್ರೆ ಅದು ಸರಿಯೇ. ಸಿದ್ದು ಅವರೇ, ಜಾಗರಣೆ ಮಾಡೋದೆಲ್ಲ ಏನೂ ಬೇಡ. ಆದರೆ ನೀವೀಗ ಹೇಳಿದ್ರಲ್ಲ, ಅಲ್ಲಿ ಹೋಗೋದು ಬೇಡ. ಮತ್ತಿನ್ನೇಂಗೆ ಮೇಡಮರೇ? ಸಿದ್ದು ಅವರೇ, ರೈತರು ಹೊಲ ಕಾಯಕ್ಕೆ ಅಂತ ಎತ್ತರ ಜಾಗದಲ್ಲಿ ಪುಟ್ಟ ಗುಡ್ಸಲ್ ಕಟ್ಕೊಳ್ತಾರಲ್ಲ, ಅಲ್ಲಿ ಹೋಗಿರಲ್ವಾ? ಹಬ್ಬ ಮೇಡಮರೇ, ಅಲ್ಲ. ಯಾಕೆ?
ನಿನಗೆ ಇಷ್ಟ ಇಲ್ವಾ ಸಿದ್ದು ಅವರೇ? ಇಷ್ಟ ಇಲ್ವಾ? ನಂಗೆ ಅದೆಲ್ಲ ಇಷ್ಟ ಮೇಡಮ್ ಅವರೇ. ಅದ್ರ ಮ್ಯಾಕ್ ಮನಿಕೊಂದು ಕಣ್ ಮಿಟಕಿಸ್ದಂಗೆ ಆಕಾಶ ನೋಡ್ತಾ ಮಲಿಕೊಂಡ್ರೆ ಆ ಸ್ವರ್ಗನೇ ಭೂಮಿ ಮ್ಯಾಕ್ ಇಳ್ದಂಗೆ ಇರ್ತದೆ ಮೇಡಮ್ ಅವರೇ. ಸರಿ ಸಿದ್ದು ಅವರೇ, ರಾತ್ರಿ ಹೊತ್ತು ಹೀಗೆ ತೋಟದಲ್ಲಿ ನಿಮಗೆ ಭಯ ಆಗಲ್ವಾ? ಭಯನಾ? ಏನ್ ಮೇಡಮ್ ಅವರೇ ಎದ್ರಕೊಂಡ್ಬಿಟ್ರಿ? ಸುಮ್ಮನೆ ತಮಾಷೆ ಮಾಡಿದೆ. ಭಯ ಏನಕ್ಕೆ ಆಯ್ತದ ಮೇಡಮ್ ಅವರೇ? ಇನ್ನು ನನಗೆ ಖುಷಿ ಆಯ್ತದೆ. ಇಷ್ಟೊತ್ತಲ್ಲಿ ಮಿಡ್ತಗಳು ಕೂಗ್ತಾವಲ್ವಾ, ಕೇಳಿಸ್ಕೊಳ್ಳಿ.